ದಲಿತ ಸಿಎಂಗೆ ಕ್ಲೈಮ್ ಮಾಡಿದ್ರ ಮಿನಿಸ್ಟರ್, ನನ್ನನ್ನು ಪರಿಗಣಿಸಿ ಅಂದ್ರ ಕೈ ಹಿರಿಯ ನಾಯಕ ಡಿಕೆಶಿ. ಮತ್ತೊಂದು ಬಣದಿಂದ ಎದುರಾಯ್ತಾ ಸಂಕಷ್ಟ. ದಲಿತ ಸಿಎಂ ಕ್ಲೈಮ್ ಮಾಡಿದ್ರ ಮಿನಿಸ್ಟರ್, ದಲಿತ ಸಿಎಂ ಕೂಗು ಕೇಳಿ ಬರ್ತಾನೆ ಇದೆ. ನನ್ನನ್ನು ಕೂಡ ಪರಿಗಣಿಸಿ ಅಂದ್ರ ಕೈ ಹಿರಿಯ ನಾಯಕ ಡಿಕೆಶಿ. ಮತ್ತೊಂದು ಬಣದಿಂದ ಎದುರಾಯ್ತಾ ಸಂಕಷ್ಟ ಅನ್ನುವಂಥದ್ದು. ಸಿಎಂ ಡಿಸಿಎಂ ಬಣಕ್ಕೆ ಚೆಕ್ಮೇಟ್ ಕೊಟ್ರ ಸಚಿವ. 8 ವರ್ಷ ಕೆಪಿಸಿಸಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೇನೆ. ಸಮರ್ಥ ಇಲ್ಲದೆ ಇಷ್ಟು ವರ್ಷ ಕೆಲಸ ಮಾಡಿದ್ದೇನಾ? 2 ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿದ್ದೇನೆ. ಬೆಂಗಳೂರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಉಪಮುಖ್ಯಮಂತ್ರಿ ಆಗಿದ್ದೇನೆ, ಕೆಲಸ ಮಾಡಿದ್ದೇನೆ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡ್ತಾರಾ? ನನ್ನ ವಿಷಯದಲ್ಲಿ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಪಕ್ಷ ನಿಷ್ಠೆಯ ದಾಳ ಉರುಳಿಸಿದ್ರ ಹಾಗಾದ್ರೆ ಜಿ ಪರಮೇಶ್ವರ್. ದಲಿತ ಸಿಎಂ ಕೂಗು ಕೇಳಿ ಬರ್ತಾನೆ ಇದೆ. ಕ್ಲೈಮ್ ಮಾಡ್ತಿದ್ದಾರ ಹಾಗಾದ್ರೆ ಮಿನಿಸ್ಟರ್, ನನ್ನನ್ನು ಪರಿಗಣಿಸಿ ಅಂದ್ರ ಹಿರಿಯ ನಾಯಕ ಡಿಕೆಶಿ. ಮತ್ತೊಂದು ಬಣದಿಂದ ಈಗ ಎದುರಾಯ್ತಾ ಸಂಕಷ್ಟ ಅಂತ ಸಿಎಂ ಡಿಸಿಎಂ ಬಣಕ್ಕೆ ಚೆಕ್ಮೇಟ್ ಕೊಡ್ತಿದ್ದಾರೆ ಸಚಿವ. 8 ವರ್ಷದಿಂದ ಕೆಪಿಸಿಸಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೇನೆ. ಸಾಮರ್ಥ್ಯ ಇಲ್ಲದೆ ಹಿಂಗೆ ಕೊಡಕ್ಕಾಗತ್ತಾ ಸ್ಥಾನವನ್ನ ಅಂತ ಕೇಳಿದ್ದಾರೆ. 2 ಸಾಮರ್ಥ್ಯ ಎಷ್ಟು ಸಾರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಐ ಹ್ಯಾವ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಐ ಆಮ್ ಕೇಪಬಲ್. ಆದರೆ ಸನ್ನಿವೇಶಗಳು ಪಕ್ಷದ ತೀರ್ಮಾನಗಳು ಆಗಬೇಕಷ್ಟೇ. ಸಾಮರ್ಥ್ಯ ಎಷ್ಟು ಸಾರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಐ ಹ್ಯಾವ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಐ ಆಮ್ ಕೇಪಬಲ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪ. ದೀಪ, ಈಗ ಪ್ರಶ್ನೆ ಮಾಡಿರುವಂತಹದ್ದು ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೇನೆ, ನನ್ನ ಸಾಮರ್ಥ್ಯವನ್ನ ಪದೇ ಪದೇ ಪ್ರೂವ್ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಏನಾದ್ರು ಪರೋಕ್ಷವಾಗಿ ಹೇಳಿಕೆ ಕೊಟ್ರ ಪರಮೇಶ್ವರ್ ಅಂತ ಅನ್ಸುತ್ತೆ. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ನಾಯಕತ್ವ ವಿಚಾರ ಬಂದಾಗ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬಂದಿರೋದು ನಿಜ. ಅವ್ರು ಅದನ್ನ ಒಪ್ಕೊಂಡು ಕೂಡ ಇದ್ದಾರೆ. ಅಷ್ಟೇ ಅಲ್ಲ, ರಾಜಕೀಯದಲ್ಲಿ ಯಾರೂ ಸನ್ಯಾಸಿ ಅಲ್ಲ ಅನ್ನುವಂತಹದ್ದು ಕೂಡ ಅವ್ರುಗಳು ಹೇಳಿರುವಂತಹ ಮಾತು. ಅದ್ರ ಬೆನ್ನಲ್ಲೇ ಇವತ್ತು ಕೂಡ ನಾಯಕತ್ವ ವಿಚಾರವಾಗಿ ಅವರು ಮಾತನಾಡ್ತಾ ವೇಳೆ ತಾವು ಯಾವ್ಯಾವ ರೀತಿಯಲ್ಲಿ ಕೆಲಸಗಳನ್ನ ಮಾಡಿದ್ದೇನೆ, ಕೆಪಿಸಿಸಿ ಅಧ್ಯಕ್ಷನಾಗಿ 8 ವರ್ಷಗಳ ಕಾಲ ಸೇವೆಯನ್ನ ಮಾಡಿದ್ದೇನೆ, ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ದೇನೆ, ಗೃಹ ಸಚಿವರಾಗಿ 3 ಬಾರಿ ಮಿನಿಸ್ಟರ್ ಆಗಿದ್ದೇನೆ ಅನ್ನುವಂತಹ ಎಲ್ಲಾ ವಿಚಾರಗಳು ಕೂಡ ತಾವೂ ಕೂಡ ಸಿಎಂಗೆ ಇರುವಂತಹ ಪ್ರಬಲ ಅಭ್ಯರ್ಥಿ ಅನ್ನುವಂಥದ್ದು, ಪ್ರಬಲ ಆಕಾಂಕ್ಷಿ ಅನ್ನೋದ್ರ ಜೊತೆಗೆ ತಮಗೂ ಸಾಮರ್ಥ್ಯ ಇದೆ ಅನ್ನುವಂತಹದ್ದನ್ನ ಸ್ಪಷ್ಟಪಡಿಸಿದಂತೆ. ಜೊತೆಗೆ ಪರೋಕ್ಷವಾಗಿ ಅಂದ್ರೆ ನಾನು ಅದನ್ನ ಪದೇ ಪದೇ ಪ್ರೂವ್ ಮಾಡ್ಕೊಳ್ಳುವಂತಹದ್ದು ಏನೂ ಇಲ್ಲ ಅನ್ನುವಂತಹದ್ದು ಕೂಡ ಅವ್ರು ಹೇಳ್ತಾ ಇರುವಂತಹ ಮಾತು. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಹೈಕಮಾಂಡ್ ತಮ್ಮನ್ನ ಗಮನಿಸ್ಲಿ ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ಎಲ್ಲಾ ಮಾತುಗಳನ್ನು ಕೂಡ ಅವರು ಪರೋಕ್ಷವಾಗಿ ಹೇಳ್ತಾ ಇರುವಂತದ್ದು. ದೆಹಲಿಗೆ ಹೋಗುವಂತಹ ವಿಚಾರ ಬಂದಾಗ್ಲೂ ಕೂಡ ಅವರು ನಾನು ಸಮಯ ಅಲ್ಲ ಹೋಗ್ತೇನೆ ಅನ್ನುವಂತಹ ಮಾತುಗಳೆಲ್ಲವೂ ಕೂಡ ನಾಯಕತ್ವಕ್ಕೆ ತಮ್ಮನ್ನು ಪರಿಗಣಿಸ್ಲಿ ಅನ್ನುವಂತಹದ್ದನ್ನ ಪರೋಕ್ಷವಾಗಿ ಮುಂದಿಟ್ಟಿರೋದು ಕಾಣಿಸ್ತಿದೆ. ಇವತ್ತು ಕೂಡ ಅದೇ ದಾಟಿಯಲ್ಲಿ ಅವರು ಮಾತನಾಡಿರುವಂತದ್ದು. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.